ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೌರಿಶಂಕರ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಆರಂಭದಲ್ಲಿ ಶಂಕರನ್ನ ನೋಡ್ಬಿಟ್ಟು ಭುವಿ ಕುಡಿಯೋದ್ರಿಂದ ಎಷ್ಟು ಜನ ಹಾಳಾಗಿದ್ದಾರೆ ಅಂತ ಅಮ್ಮ ಹೇಳ್ತಿದ್ದಾರೆ. ಕುಡುಕರು ಯಾವತ್ತೂ ಒಳ್ಳೆಯವರಾಗಲ್ಲ ಅಂತ ಹೇಳ್ಬಿಟ್ಟು ಶಂಕರನಿಗೆ ವಿಪರೀತ ಬೈತಾಳೆ. ರೌಡಿ ಬೇಬಿ, ದಯವಿಟ್ಟು ಇನ್ನೊಂದು ಸತಿ ತಪ್ಪು ಮಾಡಲ್ಲ. ನೀನು ನೋಡಿರೋದು ಇದು ಒಂದೇ ಸತಿ ತಾನೇ. ನಾನು ಈ ಥರ ತಪ್ಪು ಮಾಡೋದ್ರಿಂದ ನಿನಗೆ ತುಂಬ ಬೇಜಾರಾಗಿದೆ ಅಂತ ಗೊತ್ತು. ಇನ್ನೊಂದು ಸತಿ ಈ ತಪ್ಪು ಮಾಡಲ್ಲ ರೌಡಿ ಬೇಬಿ. ದಯವಿಟ್ಟು ನನ್ನ ಬಿಟ್ಟು ಹೋಗಬೇಡ ಅಂದಾಗ, ಇಲ್ಲ, ನಾನು ಯಾವುದೇ ರೀತಿ ನಂಬಲ್ಲ. ನಿನ್ನ ಇವತ್ತೇ ನಮ್ಮ ಫ್ರೆಂಡ್ಶಿಪ್ ಎಲ್ಲನೂ ಕಟ್. ಇನ್ಯಾವತ್ತೂ ನೀನು ನನ್ನ ಜೊತೆ ಮಾತಾಡಬೇಡ, ನನಗೆ ಫೋನು ಸಹ ಮಾಡಬೇಡ, ನನ್ನ ಮುಖನೂ ಸಹ ತೋರಿಸ್ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಭುವಿ ಹೇಳ್ತಾ ಇರ್ತಾಳೆ. ಶಂಕರ್ ಅವರೇ, ನಾವು ಹೋಗಬೇಕು, ಟೈಮ್ ಆಗ್ತಾ ಇದೆ, ಅವ್ರ ಅಮ್ಮ ಕಾಯ್ತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿಜಿ ಹೊರಟೋಗ್ಬಿಡ್ತಾರೆ. ರೌಡಿ ಬೇಬಿ ನಿಂತ್ಕೋ, ರೌಡಿ ಬೇಬಿ, ನನ್ನ ಬಿಟ್ಟು ಹೋಗಬೇಡ ಅಂತ ಹೇಳ್ಬಿಟ್ಟು ಶಂಕರ್ ಅವರು ತುಂಬ ಕೇಳ್ಕೊಂಡ್ರು. ಭುವಿ ಕೇಳದೆ ಅಲ್ಲಿಂದ ಹೋಗ್ಬಿಡ್ತಾಳೆ. ಇನ್ಯಾವತ್ತೂ ನಿನ್ನನ್ನು ಮಾತಾಡಿಸ್ಬೇಡ ಅಂತ ಹೇಳಿ ಶಂಕರ ಆಯ್ತಾ ಬಿದ್ದು ಒದ್ದಾಡ್ತಾ ಇರ್ತಾನೆ. ಭುವಿ, ನೀನು ಬಿಟ್ಟು ಹೋಗ್ಬಿಟ್ಟ, ನನ್ನ ಗೌರಿನೂ ಬಿಟ್ಟೋದ್ಲು, ರೌಡಿ ಬೇಬಿನೂ ಬಿಟ್ಟು ಹೋಗ್ಬಿಟ್ಲು, ಎಲ್ಲ ಬಿಟ್ಟು ಹೋಗ್ಬಿಟ್ರು ಕಣಲ್ಲ ಚುರುಮುರಿ ಅಂತ ಹೇಳ್ಬಿಟ್ಟು ಅವರಿಬ್ಬರ ಜೊತೆನೆ ಒದ್ದಾಡ್ತಾ ಇರ್ತಾನೆ. ಇನ್ನು ಈ ಕಡೆ ಗೌರಿ ಹುಡುಕ್ತಾ ಬರ್ತಾ ಇರ್ತಾಳೆ. ಅಷ್ಟರಲ್ಲಿ ವಿಜಿ ಮತ್ತು ಭುವಿ ಅಲ್ಲೇ ದಾರಿಲಿ ಅಡ್ಡ ಸಿಗ್ತಾರೆ. ಅಕ್ಕ, ನೀವು ಯಾಕೆ ಇಲ್ಲ ಬರ್ತಾ ಇದ್ದೀರಾ? ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗ್ಲಿಲ್ವಾ? ಎಷ್ಟೊತ್ತಾಯ್ತು ನೀವು ಹೋಗಿ ಅಂತ ಹೇಳ್ಬಿಟ್ಟು ಗೌರಿ ಪ್ರಶ್ನೆ ಕೇಳ್ತಾರೆ. ಎಲ್ಲಿ ಹೋಗಿದ್ದೆ ಭುವಿ? ಯಾಕಿಷ್ಟು ಕೋಪ ಮಾಡ್ಕೊಂಡಿದೀಯಾ? ಯಾಕೆ ಮುಖ ಸಪ್ಪಗಾಗಿದೆ ಅಂದಾಗ, ಅಮ್ಮ ಅಲ್ಲಿ ಬ್ಯಾಡ್ ಬಾಯ್ ನೋಡಿದೆ ಅಂತ ಹೇಳ್ಬಿಟ್ಟು ಭುವಿ ಹೇಳ್ತಾಳೆ. ಬ್ಯಾಡ್ ಬಾಯ? ಯಾರೇ ಅದು ಬ್ಯಾಡ್ ಬಾಯ್ ಅಂತ ಅಂದರೆ, ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನಾಯಿತು ಈಗ? ಐಸ್ ಕ್ರೀಮ್ ತಿನ್ನಲಿಲ್ವಾ ನೀನು? ಯಾಕಿಷ್ಟು ಬೇಜಾರಾಗಿದೆ? ಯಾರದು ಬ್ಯಾಡ್ ಬಾಯ್ ಅಂದರೆ? ಅವತ್ತು ಗೊಂಬೆ ಅಂತ ಹೇಳ್ದಲ್ಲ, ಇವತ್ತು ನೋಡಿದೆ ರೋಡಲ್ಲಿ ಸಿಕ್ಕಿದ್ದ ಅಂತ ಹೇಳ್ತಾ ಇದ್ದಿ ಅಂದಾಗ, ಅಕ್ಕ ಏನು ಹೇಳ್ತಾ ಇದ್ದಾಳೆ ಇವಳು ಅಂದಾಗ, ಅಯ್ಯೋ ಗೌರಿ, ಏನಿಲ್ಲ ಬಿಡು, ಅಲ್ಲಿ ಯಾರೋ ಡ್ರಿಂಕ್ಸ್ ಮಾಡಿಬಿಟ್ಟು ಅದಿದು ಮಾಡ್ತಾಯಿದ್ರು, ಅದನ್ನು ನೋಡಿ ಅವಳು ಬ್ಯಾಡ್ ಬಾಯ್ ಅಂತ ಹಾಡ್ತಿದ್ದಾಳೆ ಅಷ್ಟೇ. ಇವಳು ಚೆನ್ನಾಗಿ ಬೈದ್ಲು ಭುವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು, ನಡೀರಿ ಹೋಗೋಣ. ಐಸ್ ಕ್ರೀಮ್ ಇಲ್ಲ ಅಂದಾಗ ಅಲ್ಲೇ ತಿರ್ಸ್ಕೊಂಡು ಬಂದೇ ಬಿಟ್ಟೆ ನಮ್ಮ ವಿಜು ಹೇಳ್ತಾರೆ. ಸರಿ ಆಯಿತು, ಇವಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಗೌರಿ ಜೊತೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಇನ್ನು ಮನೆಯಲ್ಲಿ ಭೈರಾದೇವಿ ಅವನ ಗೊಂಬೆ ಇಟ್ಕೊಂಡು, ಆ ಪಾರ್ವತಿದು ತುಂಬ ಜಾಸ್ತಿ ಆಗೋಯ್ತು. ನನ್ನ ಮಗನ ಅವಳ ಮಗ ಅಂತ ಅಂದ್ಕೊಬಿಟ್ಟವಳೆ. ಅದು ಯಾವುದೇ ಕಾರಣಕ್ಕೂ ಆಗೋಕ್ಕಿಲ್ಲ. ಶಂಕರ ಯಾವತ್ತಿದ್ರೂ ನನ್ನ ಮಗನೇ, ಅವನು ನನ್ನನ್ನು ಸಾಕಿಲ್ಲ ಅಂದರೆ ಏನಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಯೋಚನೆ ಮಾಡಬೇಕಾದ್ರೆ ಪಾರ್ವತಿ ಅಲ್ಲಿಗೆ ಬಂದು, ಅಕ್ಕ ಇನ್ನೊಂದು ಪ್ರಶ್ನೆ ಕೇಳ ನಾನು ಅಂತ ಕೇಳ್ತಾಳೆ. ಏನದು ಕೇಳು ಅಂದಾಗ, ಅಕ್ಕ ಈ ನಡುವೆ ನಾನು ನೋಡ್ತಾ ಇದ್ದೀನಿ, ಯಾಕಕ್ಕ ಶಂಕರನ್ನ ನನ್ನಿಂದ ದೂರ ಮಾಡ್ತಿದೀಯಾ? ಅಲ್ಲ, ಏನಾಗೈತಕ್ಕ ನಿನಗೆ? ನಾನು ನೋಡ್ತಾನೇ ಇದ್ದೀನಿ, ನಾನು ಅವನ್ನ ಮಾತಾಡ್ಸೋಕ್ಕೆ ಹೋದಾಗೆಲ್ಲ ನೀನು ಅಡ್ಡ ಬರ್ತೀಯಲ್ಲಕ್ಕ, ಯಾಕಕ್ಕ? ಒಂದು ಪ್ರಶ್ನೆ ಕೇಳಾಕ. ಒಂದು ತೋಟದಲ್ಲಿ ಒಬ್ಬ ಬಂದು ಒಂದು ಮರ ಉಣ್ತಾನಂತೆ. ಮರ ಉಣ್ಬಿಟ್ಟು ದೇಶಾಂತರ ಹೋಗ್ತಾನಂತೆ. ಆಮೇಲೆ ಇನ್ನೊಬ್ಬ ಬಂದು ಅದೇ ಮರಕ್ಕೆ ನೀರು ಮಣ್ಣು ಎಲ್ಲ ಕೊಟ್ಟು ಚೆನ್ನಾಗಿ ಮರ ಮಾಡ್ತಾನಂತೆ. ಈಗ ಹೇಳಕ್ಕ, ತೋಟದ ಮರ ಆಗ್ತವನು ಓನರ ಇಲ್ಲ ಬೆಳೆಸ್ತವನು ಓನರ? ಈಗ ಹಂಗೆ ಆಗೈತಕ್ಕ ಅಂದಾಗ, ನೀನು ಏನೇ ಹೇಳ್ತಾ ಇದೆಯಾ ಪಾರ್ವತಿ? ಏನೇ ಕೇಳಬೇಕಿದ್ರು ನೇರವಾಗಿ ಕೇಳು ಅಂದಾಗ, ಅಕ್ಕ ಗೊತ್ತಾಗ್ಲಿಲ್ವಾ? ಶಂಕರನ್ನ ನೀನು ಹೆತ್ತಿರ್ಬೋದು, ಆದರೆ ಅವನ್ನ ಮನಸಾರೆ ಪ್ರೀತಿ ಮಾಡಿ ಸಾಕಿರೋದು ನಾನೇಯ. ಶಂಕರ ನನಗೂ ಮಗ ಆಗಬೇಕು ಅಂತ ಹೇಳ್ಬಿಟ್ಟು ಪಾರ್ವತಿ ಹೇಳ್ತಾ ಇರ್ತಾಳೆ. ಇವಾಗ ಏನಾಯಿತು ಪಾರ್ವತಿ, ಯಾಕೆ ಹಿಂಗೆ ಆಡ್ತಾ ಇದ್ದೀಯಾ ಅಂದಾಗ, ನಿಮ್ಮ ನಡವಳಿಕೆ ತುಂಬ ಬದಲಾಗೈತೆ ಅಕ್ಕ, ನೀವು ಶಂಕರನ್ನ ನನ್ನಿಂದ ದೂರ ಮಾಡ್ತಾ ಇದ್ದೀರಾ ಅಂದಾಗ, ಏನೂ ಇಲ್ಲ ಪಾರ್ವತಿ, ನಿನ್ನ ಗಂಡನಿಂದ ನನ್ನ ಗಂಡನ ಕೊಲೆಯಾದ, ನಿನ್ನ ಮಗನಿಂದ ನನ್ನ ಜೀವನ, ನಮ್ಮ ಮನೆ ಜೀವನ ಎಲ್ಲನೂ ಹಾಳಾಗೋಯ್ತು. ಆದರೂ ನಿನ್ನ ನಮ್ಮ ಮನೇಲಿ ಇಟ್ಕೊಂಡಿಲ್ವಾ? ನಿನ್ನ ಸೊಸೆ ಮೊಮ್ಮಗನ್ನ ಸಾಕ್ತಾ ಇಲ್ವಾ? ಅಂಥದ್ರಾಗೆ ನಾನು ಯಾಕೆ ದೂರ ಮಾಡಲಿ? ನಿಮ್ಮಂಥವರ ಅಬ್ಬೆಪಾರಿಗಳನ್ನೆಲ್ಲ ಸಾಕ್ತಾ ಇದ್ದೀನಿ. ಇನ್ನು ನೀನು ನೋಡಿದರೆ ನನ್ನ ಮಗನ್ನ ನಿನ್ನ ಮಗ ಅಂತ ಅಂದ್ಕೊಂಡಿದ್ದೀಯ. ಇದೆಲ್ಲ ಯಾಕೆ ಪಾರ್ವತಿ ಅಂದ್ಬಿಟ್ಟು ಚುಚ್ಚಿ ಮಾತಾಡ್ತಿರ್ತಾಳೆ. ಅಕ್ಕ, ನೀನು ಏನೇ ಅಂದರೂ ತುಂಬ ಬದಲಾಗ್ಬಿಟ್ಟಿದ್ಯಾ ಅಕ್ಕ. ನೀನು ಏನೇ ಹೇಳು, ಏನೇ ಅನ್ನು, ಆದರೆ ಶಂಕರ ನನ್ನ ಮಗನೇನೆಯ. ನೀನು ಹೇಳಿದೆಲ್ಲ ಒಪ್ಕೊತೀನಿ ಅಕ್ಕ. ನನ್ನ ಗಂಡನಿಂದ ನಿಮಗೆ ತೊಂದರೆ ಆಗೈತೆ, ಆದರೆ ನೀನು ಅದರ ಮನಸ್ಸಿಗೆ ಇಟ್ಕೊಂಡಂಗೆ ನಮಗೆ ಊಟ ಕೊಟ್ಟಿದ್ದಿ, ಬಟ್ಟೆ ಕೊಟ್ಟಿದ್ದಿ, ಇರೋಕ್ಕೆ ಆಶ್ರಯ ಕೊಟ್ಟಿದ್ದಿ, ಎಲ್ಲನೂ ಕೊಟ್ಟಿದ್ದೆ ಅಕ್ಕ. ಎಲ್ಲನೂ ಕೊಡಬಹುದು ನಾನು ನಿನಗೆ ವಾಪಸ್, ಆದರೆ ಈ ಕರುಳಿನ ಸಂಬಂಧ ವಾಪಸ್ ಕೊಡೋಕ್ಕೆ ಆಗುತ್ತೇನಕ್ಕ? ಶಂಕರನ ಕರುಳಿನ ಕಿತ್ತು ಕೊಡೋಕ್ಕೆ ಆಗುತ್ತಾ? ಶಂಕರನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದೀನಿ. ನನ್ನ ಗಂಡ ನನ್ನನ್ನು ಸಾಕಬೇಕಾಗಿರೋನು ಇವತ್ತು ಹೋಗಿ ಜೈಲಾಗೆ ಕುಂತವನೆ. ನನ್ನ ಮಗನು ನಮ್ಮನ್ನು ಬಿಟ್ಟೋದ. ನಮಗೆ ಯಾರೂ ಇಲ್ದಾಗ ನೀನೇ ನಮಗೆ ಆಶ್ರಯ ಕೊಟ್ಟಿರೋದು. ಇದನ್ನೆಲ್ಲ ಒಪ್ಕೊತೀನಕ್ಕ ನಾನು, ಆದರೆ ಹಾಗಂತ
ಶಂಕರನ್ನ ನನ್ನಿಂದ ದೂರ ಮಾಡಬೇಡ ಅಕ್ಕ. ಅವನು ಇಲ್ಲದೆ ನಾನು ಬದುಕೋಕ್ಕೆ ಆಗಲ್ಲ. ಅವನು ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಸಾಕಿದವನೇ. ನೀನು ಅವ್ವ ಆಗು, ನಾನು ಅವ್ವ ಆಗ್ತೀನಿ. ಇಬ್ಬರು ಚೆನ್ನಾಗಿ ನೋಡ್ಕೊಳ್ಳೋಣ. ಅದು ಬಿಟ್ಟು ನೀನು ಎಲ್ಲನೂ ಚುಚ್ಚಿ ನನ್ನ ಹತ್ರ ಮಾತಾಡಿದರೆ ಈ ಮನಸ್ಸಿಗೆ ನೋವು ಆಗ್ತದಕ್ಕ. ನೋಡಿಕೊಂಡು ಇರೋದಕ್ಕೆ ಆಗಲ್ಲ. ಅದಕ್ಕೆ ಇಷ್ಟು ದಿನ ತಡ್ಕೊಂಡೆ. ಇನ್ನು ತಡ್ಕೊಳಕ್ಕೆ ಆಗಲಿಲ್ಲ ಅಕ್ಕ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ನೀನು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಅಕ್ಕ. ಶಂಕರನ್ನ ನಾವಿಬ್ಬರು ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾರ್ವತಿ ಅಲ್ಲಿಂದ ಹೇಳಿ ಹೋಗ್ತಾಳೆ. ಇನ್ನು ಈ ಭೈರಾದೇವಿ ಪರವಾಗಿಲ್ವೇ, ಚಿಗುರುಕೊಂಡ್ಬಿಟ್ಟಿದ್ದಾಳೆ ಇವಳನ್ನು ಇಲ್ಲೇ ಚಿವುಟ್ಬೇಕು. ಶಂಕರ ಯಾವತ್ತಿದ್ರೂ ನನ್ನ ಮಗನೇನೆಯ. ಅವಳು ಇವನ್ನ ಎತ್ತಿರೋದು ನಾನೇ, ನನ್ನನ್ನು ಸಾಕೋದು ಅವನೇ ಅಂತ ಹೇಳ್ಬಿಟ್ಟು ಭೈರಾದೇವಿ ಹೇಳ್ತಾ ಇರ್ತಾಳೆ. ಅಕ್ಕ, ಇದೇ ಕೊನೆಯದಾಗಿ ನಿನ್ನ ಹತ್ರ ಕೇಳ್ತಾ ಇದ್ದೀನಿ ಅಕ್ಕ ಅಂತ ಪಾರ್ವತಿ ಆಡಿದ ಮಾತುಗಳು ಕೇಳಿ ಈ ಭೈರಾದೇವಿಗೆ ಎಲ್ಲಿಲ್ದಿರೋ ಸಿಟ್ಟು ಬಂದ್ಬಿಡುತ್ತೆ. ಆದಷ್ಟು ಬೇಗ ಇವಳನ್ನ ಮನೆಯಿಂದ ಆಚೆ ಹಾಕಬೇಕು. ಶಂಕರ ಯಾವತ್ತಿದ್ರೂ ನನ್ನ ಮಗನೇಯ. ಇವಳು ಜಾಸ್ತಿ ಮೆರಿತಾವಳೆ. ಇನ್ನು ಮುಂದೆ ಇವಳ ಆಟನ ನಾನು ನಡೆಸಲ್ಲ. ಈ ಭೈರಾದೇವಿ ಏನಂತ ಅವಳಿಗೆ ಚೆನ್ನಾಗಿ ತೋರಿಸ್ತೀನಿ, ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಭೈರಾದೇವಿ ಫುಲ್ ಕೋಪ ಮಾಡಿಕೊಂಡು ಮಾತಾಡ್ಕೊತಾ ಇರ್ತಾಳೆ. ಇನ್ನು ಈ ಕಡೆ ನಮ್ಮ ಶಂಕರ ಫೋನಲ್ಲಿ ಭುವಿಗೆ ಫೋನ್ ಮಾಡ್ತಾ ಇರ್ತಾನೆ. ಆದರೆ ಭುವಿ ಫೋನ್ ಪಿಕ್ ಮಾಡ್ತಾ ಇರಲ್ಲ. ಕೋಳಿ ಇದೇನೋ ಇದು, ಭುವಿ ಫೋನ್ ಪಿಕ್ ಮಾಡ್ತಾನೆ ಇಲ್ವಲ್ಲೋ, ರೌಡಿ ಬೇಬಿಗೆ ನನ್ನ ಮೇಲೆ ಇಷ್ಟೊಂದು ಕೋಪ ಬಂದುಬಿಡ್ತಾ, ಇನ್ನು ಒಂದು ಸತಿ ಕುಡ್ದಿದ್ದಕ್ಕೆ ಹಿಂಗೆಲ್ಲ ಆಡೋದೇನಿಲ್ಲ ಅಂದಾಗ, ಅಯ್ಯೋ ಅಣ್ಣ ಬಿಡೋಣ, ಅವಳು ಕೋಪ ಕಮ್ಮಿ ಆದಮೇಲೆ ಮಾಡ್ತಾಳೆ ಬಿಡೋಣ ಅಂತ ಹೇಳ್ಬಿಟ್ಟು ಕೋಳಿ ಹೇಳ್ತಾ ಇರ್ತಾನೆ. ಇಲ್ಲ ಕಣಲ್ಲ, ಇದಕ್ಕೆಲ್ಲ ಕಾರಣ ಗೌರಿ ನೆನೆಯ. ನಾನು ಕುಡಿಯೋದೆಲ್ಲ ಬಿಟ್ಟು ಒಳ್ಳೆಯನಾಗಿದ್ದೆ ತಾನೇ. ಆ ಗೌರಿ ಹೀಗೆ ಮಾಡೋದಲ್ಲೇ ಅವಳು ನನ್ನ ಬಿಟ್ಟು ಬೇರೆಯವ್ರನ್ನ ಜೊತೆನೂ ಮದುವೆಯಾಗಿ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದಾಳೆ ಅಂದಮೇಲೆ ನಾನು ಈ ಥರ ಕುಡ್ದಿದ್ದು. ಇದನ್ನು ಭುವಿ ನೋಡಿದ್ದು. ಈಗ ಅವಳು ನನ್ನ ಹತ್ರ ಮಾತಾಡ್ತಿಲ್ಲ ಕಣಲ್ಲ. ನಾನು ಏನೋ ಮಾಡಲಿ, ಒಂದು ಸತಿ ಮಾತಾಡಿದರೆ ಸಾಕಲ್ಲ. ಇನ್ನು ಯಾವತ್ತೂ ನಾನು ಕುಡಿಯಲ್ಲ ಕಣ. ಚುರುಮುರಿ ಅಂತ ಹೇಳ್ಬಿಟ್ಟು ಒಂದೇ ಸಮ ಫೋನ್ ಮಾಡ್ತಾ ಇರ್ತಾನೆ. ಇಲ್ಲ ಇನ್ನೊಂದು ಸತಿ ಮಾಡ್ತೀನಿ ಅಂದ್ಬಿಟ್ಟು ಟ್ರೈ ಮಾಡ್ತಾನೆ. ಅದು ಒಂದೇ ಸತಿ ರಿಂಗ್ ಆಗಿ ಕಟ್ಟಾಗಿರೋದು ನೋಡಿ, ಅಣ್ಣ ಅದು ಬ್ಲಾಕ್ ಲಿಸ್ಟ್ಗೆ ಹಾಕಿರಬಹುದು ಬಿಡೋಣ, ಕೋಪ ಕಮ್ಮಿ ಆದಮೇಲೆ ಮಾಡ್ತಾಳೆ ಅಂದಾಗ, ಇಲ್ಲ ಕಣಲ್ಲ, ಈಗ ಮನೆ ಹತ್ರ ಹೋಗಲೇಬೇಕು, ನಾನು ಹೋಗ್ಬಿಟ್ಟು ರೌಡಿ ಬೇಬಿ ಹತ್ರ ಮಾತನಾಡಲೇಬೇಕು ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾ ಇರ್ತಾನೆ. ಅಷ್ಟೇ ಈ ಗಂಗೆ ಇವನು ಸುಮ್ಮನೆ ಆಗೋ ವ್ಯಕ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾಳೆ. ಅಲ್ಲಿಗೆ ಕೆಳಗಡೆ ಬಂದ್ಬಿಟ್ಟು, ಶಂಕರ್ ಅವರೇ ನಿಮ್ಮ ಹತ್ರ ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಇನ್ನು ಕೋಳಿ ಅಲ್ಲೇ ನಿಂತಿದ್ದನ್ನು ನೋಡಿ, ನೀವು ಆಚೆ ಹೋಗಿ ನಾನು ಮಾತಾಡಬೇಕು ಶಂಕರ್ ಅವ್ರ ಹತ್ರ ಅಂತ ಹೇಳ್ಬಿಟ್ಟು ಆಚೆ ಕಳಿಸ್ತಾಳೆ. ಇನ್ನು ಭುವಿ ಹತ್ರ ವಿಜಿ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾಳೆ. ಭುವಿ ದಯವಿಟ್ಟು ಫೋನ್ ಪಿಕ್ ಮಾಡಿ ಮಾತಾಡು, ಅವರು ತುಂಬ ಬೇಜಾರಾಗಿರ್ತಾರೆ ಕಣೆ ಅಂದಾಗ, ಇಲ್ಲ ವಿಜಯಮ್ಮ, ನಾನು ಫೋನ್ ತೆಗಿಯಲ್ಲ, ಯಾಕಂದರೆ ಅವನು ತಪ್ಪು ಮಾಡಿದ್ದಾನೆ, ಪ್ಲೀಸ್ ಮಾತಾಡು ಭುವಿ ಅಂತ ಹೇಳ್ಬಿಟ್ಟು ವಿಜಿ ಅವರು ಇದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಮಾತಾಡ್ಸೋಕ್ಕೆ. ಅಲ್ಲಿಗೆ ಗೌರಿ ಬಂದು, ಅಕ್ಕ ಏನು ಮಾಡ್ತಾ ಇದ್ದೀಯಾ, ಯಾರನ್ನು ನಮ್ಮ ಭುವಿ ಮಾತಾಡಿಸ್ಬೇಕು, ನೀನು ಯಾಕೆ ಹೇಳ್ತಾ ಇದ್ದೀಯಾ ಅಂತ ಹೇಳ್ಬಿಟ್ಟು ಗೌರಿ ಅಲ್ಲಿಗೆ ಬರ್ತಾಳೆ. ಇನ್ನು ಈ ಕಡೆ ಕೋಳಿ, ಇವಳು ಬದಲಾಗಲ್ಲ, ಆಳೋದವಳು, ಏನಾದರೂ ಫಿಟ್ಟಿಂಗ್ ಇಡೋಕ್ಕೆ ಬಂದಿರ್ತಾಳೆ ಅಂತ ಬೈಕೊಂಡು ಆಚೆ ಹೋಗ್ತಾನೆ. ಶಂಕರ್ ಅವರೇ ನಿಮ್ಮ ಹತ್ರ ಒಂದು ಮಾತು ಕೇಳ್ತೀನಿ, ನೀವು ಈ ಭೂಮಿ ಪುಟ್ಟ ಮಾತಾಡ್ಸಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಅವಳು ಯಾವ ಸೀಮೆಯವಳು ಇವಳು ಅಂತ ಮಾತಾಡಿಸ್ತಾಳೆ. ನಿಮಗೂ ಅವಳಿಗೂ ಏನು ಸಂಬಂಧ ಇದೆ, ಅವಳು ನಿಮ್ಮ ಮಗಳು ಅಲ್ಲವೇ ಅಲ್ಲ, ಆದರೂ ಯಾಕೆ ನಿಮಗೆ ಇಷ್ಟೊಂದು ಪ್ರೀತಿ ಅವಳ ಮೇಲೆ. ಆ ಗೌರಿ ನಿಮ್ಮನ್ನು ಪ್ರೀತಿ ಬಿಟ್ಟು ಯಾವನೋನಿಂದನೋ ಹಾಯಾಗಿ ಮುಗಿದೋಯ್ತು, ಅದು ಅವನ ಮಗ, ನಿನ್ನ ಮಗಳಲ್ಲ ಅವಳು, ಅರ್ಥ ಮಾಡ್ಕೊ. ನಿನ್ನನ್ನು ಪ್ರೀತಿ ಮಾಡ್ತಿರೋದ್ರಿಂದ ನೀನು ಯಾಕೆ ಹೋಗ್ತೀಯಾ, ನಿನಗೆ ಒಂದು ಇರಬೇಕಂದ್ರೆ ಕಚ್ಚಿದ್ರೂ ನನ್ನ ನೋವನ್ನು ತಡೆಯೋಕ್ಕಾಗಲ್ಲ, ನಿನಗೆ ಆ ನೋವು ಆಗೋದ್ರಿದ್ರೆ ಅದು ನನಗೆ ಕೊಟ್ಬಿಡಲಿ ದೇವರು, ಅಷ್ಟು ಪ್ರೀತಿ ಮಾಡ್ತೀನಿ ನಾನು ನಿನ್ನ. ಹಾಗಂತ ನೀವು ನನ್ನ ಪ್ರೀತಿ ಮಾಡಿ ಅಂತ ಹೇಳ್ತಾ ಇಲ್ಲ, ಆದರೆ ನೀವು ಅವರ ಹಿಂದೆ ಹೋಗೋದನ್ನು ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ನಿಮಗೋಸ್ಕರ ನಾವು ಮನೆಯಲ್ಲೆಲ್ಲ ಇದ್ದೀವಿ, ಗುಂಡ ಇದ್ದಾನೆ, ನಾನಿದ್ದೀನಿ, ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಅದು ಬಿಟ್ಟು ರೌಡಿ ಬೇಬಿ ಅಂತ ಭುವಿ ಅಂತೆ, ಅವಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಗಂಗೆ ಪುಂಗಿ ಓದ್ತಾ ಇರ್ತಾಳೆ. ಇನ್ನು ಗೌರಿ ಬಂದು ಕೇಳೋ ಪ್ರಶ್ನೆಗೆ, ಯಾರು ಹೇಳು ಭುವಿ ಅಂತ ಹೇಳ್ಬಿಟ್ಟು ಕೇಳಿದಾಗ, ಯಾರೂ ಇಲ್ಲಮ್ಮ ಅಂದಾಗ, ಅಯ್ಯೋ ಅದು ಗೌರಿ ಏನು ಗೊತ್ತಾ ಅಂತ ಅವಳ ಫ್ರೆಂಡ್ ಜಗಳ ಆಡಿಕೊಂಡು ಬಿಟ್ಟಿದ್ದಾರಂತೆ, ಇವಳು ಮಾತಾಡ್ತಾ ಇಲ್ಲ, ಅವನು ಒಂದೇ ಸಮ ಫೋನ್ ಮಾಡ್ತಾ ಇದ್ದಾನೆ ಅಂದಾಗ, ಹೌದಾ ಯಾರದು ಅಂತ ಅಂದಾಗ, ಅಯ್ಯೋ ಬಿಡಮ್ಮ ಅವನು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ವಿಜಿ
ಕಣ್ಣು ಮಿಟುಕಿಸ್ತಾಳೆ. ಹೇಳಬೇಡ ಶಂಕರ ಅವರ ಬಗ್ಗೆ ಅಂತ ಹೇಳ್ಬಿಟ್ಟು. ಯಾರದು, ಯಾಕೆ ಜಗಳಾಡ್ಕೊಂಡಿದ್ದೀರಾ? ಕೊಡು, ನಾನು ಏನೂ ಆಗಲ್ಲ, ಸಣ್ಣ ತಪ್ಪು ಮಾಡಿದರೆ ಮಾತನಾಡಿಸ್ಬೋದು ಅಂದಾಗ ನೀನೇ ಹೇಳು ಗೌರಿ, ಏನೋ ಆ ಹುಡುಗ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಇವಳು ಇಷ್ಟೊಂದು ಮುಚ್ಕೊಂಡಿದ್ದಾಳೆ, ಇಷ್ಟು ಮಟ್ಟಕ್ಕೆ ಸರಿ ಅಂತಾದಾಗ ನೋಡು ಭುವಿ, ಚಿಕ್ಕ ವಿಚಾರಕ್ಕೆ ಒಂದು ಸತಿ ಕ್ಷಮಿಸ್ಬಿಟ್ಟು ದೊಡ್ಡವರ ಆಗೋದ್ರಲ್ಲಿ ಏನೂ ತಪ್ಪಿಲ್ಲ. ಅವನು ನಿನ್ನ ಸಾರಿ ಕೇಳೋಕ್ಕೆ ಫೋನ್ ಮಾಡ್ತಾ ಇದ್ದಾನೆ ತಾನೆ, ನೀನು ಮಾತಾಡ್ಸೋದ್ರಲ್ಲಿ ಏನೂ ತಪ್ಪಿಲ್ಲ ಅಂದಾಗ ಹಾಗಂತ ಹೇಳು ಗೌರಿ, ಇವಳು ಪಾಪ ಅವನು ಎಷ್ಟು ಫೋನ್ ಮಾಡಿದರೂ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಾಳೆ ಅಂತ ಹೇಳ್ಬಿಟ್ಟು ವಿಜಯ್ ಹೇಳ್ತಾ ಇರ್ತಾಳೆ. ಹೌದಾ ಪುಟ್ಟ, ಹಾಗೆಲ್ಲ ಮಾಡಬಾರ್ದು ಗೌರಿ, ನೀನು ಎಷ್ಟೇ ತಾನೇ ನೀನು ಒಂದು ಚಿಕ್ಕ ತಪ್ಪಿನ ಈಗ ದೊಡ್ಡದು ಮಾಡಿಕೊಂಡಿದೆಯಲ್ಲ ಅಂದಾಗ, ಅಕ್ಕ ನಾನೇನೋ ಮಗಳಿಗೆ ಹೇಳ್ತಿದ್ರೆ ನೀನು ನನಗೆ ಹೇಳೋಕ್ಕೆ ಬರಬೇಡ ಅಕ್ಕ ಅಂದಾಗ ವಿಜಿ ಇದ್ದವಳು, ಎಲ್ಲರೂ ಒಂದೇ ಅಲ್ವಾ ಗೌರಿ, ಶಂಕರ ಅವರು ಏನೋ ಒಂದು ದೊಡ್ಡ ಸಣ್ಣ ತಪ್ಪು ಮಾಡಿದ್ದ, ಅದನ್ನೇ ದೊಡ್ಡ ವಿಷಯ ಮಾಡಿಕೊಂಡು ಕೂತಿದ್ದೀಯ, ಅದು ಬಿಟ್ಟು ಈ ಕಡೆ ಗೌರಿ ಇದ್ದವಳು, ಅಕ್ಕ ಆ ನಂಬರ್ಗೆ ಡಯಲ್ ಮಾಡಿಕೊಡು, ನಾನು ಮಾತಾಡ್ತೀನಿ ಅಂದಾಗ ಬ್ಯಾಡ್ ಬಾಯ್ ಅಂತ ಇದ್ದಿದ್ದ ಭುವನ್ ಅಂತ ಹೆಸರು ಚೇಂಜ್ ಮಾಡಿ ಗೌರಿಗೆ ಫೋನ್ ಮಾಡಿ ಕೊಡ್ತಾಳೆ ನಮ್ಮ ವಿಜಿ. ಇನ್ನು ಗೌರಿಯ ಫೋನ್ನ ಪಿಕ್ ಮಾಡ್ತಾಳೆ. ಶಂಕರ ಅಂತೂ ಮನೆಯಲ್ಲಿ ಕುಣಿದಾಡ್ತಿರ್ತಾನೆ, ನಮ್ಮ ಬೇಬಿ ಫೋನ್ ಮಾಡೇ ಬಿಟ್ಲು ಅಂತ. ಗಂಗೆ ಏನೇ ಹೇಳಿದ್ರು ಗಂಗನ ಮಾತಿಗೆ ಬೆಲೆ ತಲೆ ಕೆಡಿಸ್ಕೊಳ್ಳದ ಅವನು ರೂಮಲ್ಲಿ ಹೋಗಿ ಕೂತಿರ್ತಾನೆ. ನಮ್ಮ ಗೌರಿ ಈ ಕಡೆ ಫೋನ್ ಮಾಡ್ತಾಳಲ್ಲ, ಶಂಕರನಿಗೆ ಖುಷಿ ತಡ್ಕೊಳಕ್ಕೆ ಆಗ್ತಿರಲ್ಲ. ಭುವಿ ಫೋನ್ ಮಾಡಿದ್ಲು ಕಣಲ್ಲ, ನೋಡಲ್ಲ ಅಂತ ಹೇಳ್ಬಿಟ್ಟು, ನನಗೆ ಗೊತ್ತು ಅವಳು ಫೋನ್ ಮಾಡೇ ಮಾಡ್ತಾಳೆ, ನನ್ನ ಪ್ರೀತಿ ಅವಳು ಅಂತ ಹೇಳ್ಬಿಟ್ಟು ಕುಂಡಾಡ್ತಿರ್ತಾನೆ. ಈಗ ಗೌರಿ ಮತ್ತು ಶಂಕರ ಇಬ್ಬರು ಸಹ ಮುಖಾಮುಖಿ ಮಾತಲ್ಲಿ ಮಾತಾಡ್ತಾರೆ. ಯಾರು ಇವರು, ನಾನು ಭುವಿ ಅವರ ತಾಯಿ ಅಂತ ಹೇಳ್ಬಿಟ್ಟು ಫೋನ್ ಪಿಕ್ ಮಾಡ್ತಾಳೆ. ಈ ಕಡೆ ಶಂಕರನಿಗೆ ಶಾಕ್ ಆಗುತ್ತೆ ಒಂದು ಕ್ಷಣ, ಇವಳು ಯಾಕೆ ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು ನೋಡಿ ಭುವಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ. ನೀವೇ ಅವಳನ್ನು ಸಮಾಧಾನ ಮಾಡಬೇಕು, ಅವಳು ಒಂದು ಸತಿ ಕೋಪ ಮಾಡಿಕೊಂಡ್ರೆ ಇದೇ ರೀತಿನೇ, ಅವಳ ಬುದ್ಧಿನೇ ಹಾಗೆ, ಅವರ ಅಪ್ಪನ ಥರ ಅಂತ ಹೇಳ್ಬಿಟ್ಟು ಹೇಳಿದಾಗ, ಓ ಅಂದರೆ ಇವಳು ನನ್ನ ಬಗ್ಗೆ ಹೇಳ್ತಾಳೋ ಅವಳ ಬಗ್ಗೆ ಹೇಳ್ತಾಳೋ ಒಂದು ಗೊತ್ತಾಗ್ತಿಲ್ವಲ್ಲ ಅಂದಾಗ ಶಂಕರ ಏನೂ ಮಾತಾಡಲ್ಲ. ಗೌರಿ ಮಾತಾಡ್ತಾನೆ ಇರ್ತಾಳೆ. ಗೌರಿ ಮಾತು ಕೇಳಿ ನನ್ನ ಅಮ್ಮರು ಏನೂ ಬದಲಾಗಲ್ಲ ಅಂತ ಹೇಳ್ಬಿಟ್ಟು ಶಂಕರ ಅಂದ್ಕೊತ ಇರ್ತಾನೆ. ನೋಡೋಣ ಈ ಜೋಡಿ ಒಂದಾಗ್ತಾರ. ಮತ್ತು ಈ ವಿಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.